ಗುರುಜಿ, ಸಂಸ್ಕಾರಗಳ ವಿಭಾಗದಲ್ಲಿ ಈಗೇನ್ ತಿಳಿಸ್ಕೊಡ್ತಿದ್ದೀರಾ? ನಾವಂತೂ ಕಾಯ್ತಿದೀವಿ, ಮಾಡಿಟ್ಟಿರುವಂತಹ ಅರಿಶಿಣದ ಕೊಂಬು ಮತ್ತೆ ಅರಿಶಿಣವನ್ನ ಕಲ್ಸಿದೀವಿ, ಏನ್ ಮಾಡ್ಬೇಕು ಅದನ್ನ ಅಂತ ನೋಡಿ. ಇವತ್ತಿನ ಸಂಸ್ಕಾರದಲ್ಲಿ ನಿಮಗೆ ವಿಚಾರವನ್ನು ತಿಳಿಸ್ಬೇಕು. ನಾವು ಅರಿಶಿಣವನ್ನ ಹಾಲಲ್ಲೇ ಕಲಿಸ್ಕೊಂಡ್ವಿ, ಅಂದ್ರೆ ಬರೀ ಹಾಲು, ನೀರು ಸೇರಿಸದೆ ಆ ಅರಿಶಿಣವನ್ನ ಹಾಲಲ್ಲೇ ಕರೆಸ್ಕೊಂಡು ಮುದ್ದೆಯಾಗಿ ಮಾಡ್ಕೊಂಡಿರ್ತಕ್ಕಂಥ ವಿಚಾರ. ₹1 ನಾಣ್ಯ ಅಥವಾ ₹5 ನಾಣ್ಯವನ್ನ ರೆಡಿ ಮಾಡ್ಕೊಳ್ಳಿ ಹಿಂದೆ. ಇನ್ನೊಂದು ಅರಿಶಿಣದ ಕೊಂಬನ್ನ ಅರಿಶಿಣದ ದಾರದಲ್ಲಿ ಕಟ್ಕೊಂಡು ರೆಡಿಯಾಗಿ ಇಟ್ಕೊಳ್ಳಿ ಹಿಂದೆ. ಇದನ್ನೆಲ್ಲ ಗಂಡಂದ್ರಾಗಿರ್ತಕ್ಕಂಥವ್ರು ಹೆಂಡತಿಗೆ ಕಟ್ಟಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಇದನ್ನ ಕಟ್ಟಕ್ಕೆ ಮೊದಲು ಸ್ಮರಣೆ ಮಾಡ್ಕೋಬೇಕು. ಏನು? ನವನಾರಸಿಂಹ ಶ್ಲೋಕವನ್ನ ಹೇಳ್ಕೊಂಡು ನರಸಿಂಹ ಭುಜಂಗ ಅಂತಿದೆ ಪುಸ್ತಕಗಳನ್ನ, ಎಲ್ಲಾದ್ರೂ ಹೇಳಿ ನರಸಿಂಹ ಭುಜಂಗವನ್ನ ತೆಗೆದುಕೊಳ್ಳಿ. ಈ ನರಸಿಂಹ ಭುಜಂಗ ಏನ್ ಹೇಳ್ಕೊಂತೀರ? ದಾರಿದ್ರ್ಯ ಪರಿನಾಶನಾರ್ಥ ಸ್ತೋತ್ರ ಇದು. ಇದನ್ನ ಯಾವ ಮನೆಯಲ್ಲಿ ಇವತ್ತು ಪಠಿಸ್ತಾರೋ, ನರಸಿಂಹಸ್ವಾಮಿ ನೆನೆಸ್ಕೊಂಡು ಮಂಗಳವಾರ ಪಠಿಸ್ತೀರೋ, ಇದಕ್ಕೆ ಪಠಿಸಿದ ನಂತರ ಮನೆಗೆ ಏನು ಮಾಡಬೇಕು ನಾನು ಹೇಳಿದ್ದನ್ನ ಅದಾದ ಮೇಲೆ ದೇವತಾ ದರ್ಶನ ಮತ್ತೆ ಪುನರಾಗಮನ ಮನೆಗೆ. ಆವಾಗ ಈ ₹1 ನಾಣ್ಯ ಏನು ಮಾಡಬೇಕು? ಅದಕ್ಕೆ ಆ ₹1 ನಾಣ್ಯ, ₹5 ನಾಣ್ಯ ಭದ್ರವಾಗಿ ಇಟ್ಕೊಳ್ಳಿ. ಅರಿಶಿಣ ನೀವು ಕಲಿಸಿದ್ರಲ್ಲ, ಆ ಕಲಿಸಿರ್ತಕ್ಕಂಥ ಅರಿಶಿಣ ಸ್ವಲ್ಪ ಚಿಕ್ಕದಾಗಿ ಒಂದು ಗುಂಡು ತಗೊಳ್ಳಿ, ಅದರಲ್ಲೇ ಒಂದು ಸ್ವಲ್ಪ ಮಟ್ಟಕ್ಕೆ ತಗೊಳ್ಳಿ. ತಗೊಂಡು ಏನು ಮಾಡ್ತೀರಾ? ₹1 ನಾಣ್ಯನ ಅರಿಶಿಣದೊಳಗೆ ಮುಚ್ಚಿಟ್ಬಿಡ್ಬೇಕು ಕ್ಲೀನಾಗಿ, ಗೊತ್ತಾಗಬಾರ್ದು ಹೇಳಿದೀನಿ. ಅಂದರೆ ಹೊರಗಡೆ ₹1 ನಾಣ್ಯನೋ ₹5 ನಾಣ್ಯನೋ ಹೊರಗಡೆ ಗೊತ್ತಾಗದೇ ಇದ್ದ ಹಾಗೆ ಅರಿಶಿಣದಲ್ಲಿ ಲೇಪನ ಮಾಡಿ ಒಳಗಡೆ ಮುಚ್ಚಿಟ್ಬಿಟ್ಟು ಬಿಲ್ಲೆ ಥರ ಮಾಡಿ ಇಟ್ಕೊಂಬಿಡಿ. ಅದನ್ನು ದೇವರ ಹತ್ರ ಇಟ್ಬಿಡಿ. ಗಂಧದ ಕಲ್ಲು ಜ್ಞಾಪಕ ಇಟ್ಕೊಳ್ಳಿ. ಗಂಧದ ಕಲ್ಲು ಮನೆ ಎಲ್ರಿಗೂ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಗಂಧದ ಚಕ್ಕೆ, ಗಂಧದ ಕಲ್ಲು, ಅದ್ರ ಮೇಲೆ ವೀಳ್ಯದೆಲೆ ಇಟ್ಟು ಈ ₹1 ನಾಣ್ಯವನ್ನ ಅಥವಾ ₹5 ನಾಣ್ಯವನ್ನ ಅರಿಶಿಣದಲ್ಲಿ ಕಟ್ಟಿರೋದು ಅಲ್ಲಿ ಇಟ್ಕೋಬೇಕು. ಕುಂಕುಮಾರ್ಚನೆ, ನರಸಿಂಹನ ಸ್ಮರಣೆ ಮಾಡ್ಕೊಳ್ತಕ್ಕಂಥದಕ್ಕೆ ಕುಂಕುಮಾರ್ಚನೆ, ನರಸಿಂಹ ಭುಜಂಗವನ್ನ ಮಾಡ್ಕೊಂಡಿರ್ತಕ್ಕಂಥ ಕುಂಕುಮಾರ್ಚನೆ ಅದ್ರ ಮೇಲೆ ಮಾಡ್ಕೊಳ್ಳೋಕ್ಕೆ ಮೊದಲು ಮಾಡ್ಕೊಳ್ಳುವಾಗ ಹೆಂಡತಿ ಪೂರ್ತಿಯಾಗಿ ಕೂತಿದ್ದ ಪಕ್ಷದಲ್ಲಿ ಗಂಡ ಬಂದು ಕಟ್ಟಬೇಕು. ಅಕಸ್ಮಾತ್ ಮದುವೆ ಆಗದಿದ್ದವರು ಅಥವಾ ಯಜಮಾನ್ರು ಇಲ್ಲದೆ ಇರತಕ್ಕಂಥವ್ರು, ಹೆಣ್ಣು ಮಕ್ಕಳು ಮಾತ್ರ ಮನೇಲಿದ್ದಾರೆ, ಆವಾಗ ಏನು ಮಾಡಬೇಕು? ಆ ಹೆಣ್ಣು ಮಕ್ಕಳಿಗೆ ತಾಯಾದವಳು ಕಟ್ಟಬಹುದು. ಹೆಣ್ಣು ಮಕ್ಕಳಿಗೆ ತಾಯಾದವಳು ಕಟ್ಟಬೇಕು. ಬಲಗೈ ಕಟ್ಟಬೇಕು, ಅರಿಶಿಣದ ಕೊಂಬು ಸಮೇತ ಕಟ್ಟಿ ನಮಸ್ಕಾರ ಮಾಡಿದ ನಂತರ ಕುಂಕುಮಾರ್ಚನೆ ಪ್ರಾರಂಭ. ಓಂ ನರಸಿಂಹಾಯ ನಮಃ, ಉಗ್ರಸ್ವರೂಪಿಣೇ ನಮಃ, ಹಿರಣ್ಯಾಯ ನಮಃ ಅಂತಹ ಪ್ರದಕ್ಷಿಣಾಪೂರ್ವಕವಾಗಿ ನಮಸ್ಕಾರ ಹಾಕಿಸ್ಬೇಕು. ಈ ನಮಸ್ಕಾರದ ಸಮೇತವಾಗಿ ಕುಂಕುಮಾರ್ಚನೆ ಮಾಡಿ ನರಸಿಂಹ ಭುಜಂಗವನ್ನು ಹೇಳಿಕೊಂಡ ನಂತರ ಇನ್ನೊಂದು ಅರಿಶಿಣ ಹಾಲಲ್ಲಿ ಕಸ್ಕೊಂಡಿದ್ರೆ ಅದೇನು ಮಾಡಬೇಕು? ನಿಮ್ಮ ಮನೆಯಲ್ಲಿ ಕಂಬ ಇದ್ದರೆ, ಜ್ಞಾಪಕ ಇಟ್ಕೊಳ್ಳಿ, ಮನೆ ಒಳಗಡೆ, ಹೊರಗಡೆ ಅಲ್ಲ, ಒಳಗಡೆ ಕಂಬ ಇದ್ದರೆ ಆ ಕಂಬ ಒಳ ಆವರಣದಲ್ಲೇ ಇರತಕ್ಕಂಥ ಕಂಬ. ಹೇಳಿದ್ದೀನಿ, ಹೊರಗಡೆ ಅಂದರೆ ಪೋರ್ಟಿಗೆ ಹೊರಗಡೆ ಹೋಗ್ಬೋದು, ಹಾಗೆಲ್ಲ ಅಲ್ಲ, ಮನೆ ಒಳಗೆ ಒಂದು ಪಿಲ್ಲರ್ ಬಂದ್ಬಿಟ್ಟಿದೆ, ಓ ಮೂಲೆಯಲ್ಲಿ ಇದೆಯಪ್ಪ ಕಂಬ ಅಂತ. ನೀವು ಮನೆ ಬಾಡಿಗೆ ಆಗಲಿ, ಸ್ವಂತ ಆಗಲಿ, ಹೊಸದಾಗಲಿ, ಹಳೇದಾಗಲಿ, ಅಯ್ಯೋ ಇದೆಲ್ಲ ಗಲೀಜ ಹಾಗೆಲ್ಲ ಅನ್ಕೋಬಾರ್ದು. ಹೇಳಿದ್ದೀನಿ, ಆ ಅರಿಶಿಣವನ್ನು ಸ್ವಲ್ಪ ಮಟ್ಟಿಗೆ ನೀರಲ್ಲೇ ಹೀಗೆ ತೊಗೊಂಡು ಆ ಹಾಲು ಮಾಡ್ಕೊಂಡು ಹೀಗೆ ಮಾಡ್ಕೋಬೇಕು. ಅದರಲ್ಲಿ ಓಂ ಅನ್ನೋ ಅಕ್ಷ ಬರಿಬೇಕು. ಏನೇಳಿ? ಓಂ ಅನ್ನೋ ಅಕ್ಷ ಆ ಕಂಬದ ಮೇಲೆ ಬರಬೇಕು. ಇವತ್ತಿನಿಂದ ಆ ಕಂಬಕ್ಕೆ ನಮಸ್ಕಾರ ಮಾಡಿಕೊಂಡೇ ಹೊರಗಡೆ ಹೋಗಿ. ನಿಮ್ಮ ಮನೆಯಲ್ಲಿ ಆ ಸ್ಥಿರ ಕಂಬ ಇರೋವರೆಗೂ ಯಾವತ್ತು ತಿಳ್ಕೊಳ್ಳಿ, 2 ಕಂಬ ಇರಬೇಕು ಮನೆಗೆ. ಒಂದೇ ಕಂಬ ಇದ್ರೂ ಸಹ, ದೋಷಗಳಿದ್ದರೆ ಸಹ ಇಂಥವರೆಲ್ಲ ಇದಕ್ಕೆ ಹಚ್ಚಿದಾಗ ಭಾಳ ಒಳ್ಳೆಯದು. ನಮ್ಮ ಮನೆ ಕಂಬ ಎಲ್ಲ ಏನು ಮಾಡೋದು? ಅಂಥವ್ರು ಏನು ಮಾಡಬೇಕು? ದೇವರ ಮನೆ ಬಾಗಿಲಿಗೆ, ಹೊಸಲಿಗೆ 2 ಕಂಬಗಳಿದ್ದ ಹಾಗೆ ಆ ಕಡೆ ಈ ಕಡೆ ಒಂದೇ ಪಾಯದಲ್ಲಿ ಈ ಕಡೆ ಒಂದು ಆ ಕಡೆ ಒಂದು ಇರುತ್ತೆ. ಆ ಧೂಳಿ ತಲೆ ಮೇಲೆ ಒಂದಿರುತ್ತೆ, ಕೆಳಭಾಗ ಹೊಸಲಿರುತ್ತೆ, ಈ ಕಡೆ ಆ ಕಡೆ ಕಂಬ ಇದ್ದ ಹಾಗೆ ಆ ವಾಸ್ಕಲ್ಲಿರುತ್ತೆ. ಈ ವಾಸ್ಕಲ್ಗೆ ಈ ಕಡೆ ಓಂ, ಈ ಕಡೆ ಶ್ರೀ, ಮಧ್ಯ ಸ್ವಸ್ತಿಕ್. ಅಂದ್ರೇನು? ಓಂ, ಶ್ರೀ, ಮೇಲ್ಗಡೆ ಸ್ವಸ್ತಿಕ್. ಈ 3ನ್ನ ಅರಿಶಿಣ ಸ್ವಲ್ಪ ಹಚ್ಚಿ ಕುಂಕುಮದಲ್ಲೇ ಹೀಗೆ ಸ್ವಸ್ತಿಕ್ ಹಾಕಬೇಕು, ಕುಂಕುಮದಲ್ಲೇ ಶ್ರೀ ಹಾಕಬೇಕು, ಕುಂಕುಮದಲ್ಲೇ ಓಂ ಹಾಕಬೇಕು. ದೇವರ ಮನೆ ಬಾಗಿಲು ಮೇನ್ ಡೋರ್ಗೆ. ಕಂಬ ಇದ್ದ ಮನೆಗೆ ಕಂಬಕ್ಕೆ ಮಾತ್ರ ಒಳಗಡೆ ಇರತಕ್ಕಂಥ ಕಂಬ, ಒಂದೇ ಕಂಬ ಇದ್ದರೆ, ದೋಷವಾಗಿದ್ದರೆ ಆ ಕಂಬಕ್ಕೆ ಹಚ್ಚಿ ಓಂ ಅಂತ ಬರಿಬೇಕು. ಇದನ್ನ ಮಾಡಿ ಸ್ವಲ್ಪ ಮಟ್ಟಿಗೆ ಕುಂಕುಮವನ್ನು ತಗೊಂಡು, ನೀವು ಕುಂಕುಮಾರ್ಚನೆ ಮಾಡಿರ್ತಕ್ಕಂಥ ಕುಂಕುಮನ್ನ ₹1 ನಾಣ್ಯ ಏನು ಪೂಜೆ ಮಾಡಿರ್ತೀರ, ಇದನ್ನ ಎರಡನ್ನೂ ಆ ಪೂರ್ತಿಯಾಗಿರ್ತಕ್ಕಂಥ ಅರಿಶಿಣದ ಬಟ್ಟೆಯಲ್ಲಿ ಕಟ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಅರಿಶಿಣದ ಕೊಂಬು ಕೈ ಕಟ್ಕೊಂಡಿದ್ದೀರಾ, ಪೂಜೆನ ಮಾಡಿದ್ರ, ದೇವಸ್ಥಾನಕ್ಕೆ ಹೋಗಿ ನರಸಿಂಹಸ್ವಾಮಿಗೆ ತುಳಸಿ ಮಾಲೆಯನ್ನ, ತುಳಸಿ ಅರ್ಚನೆಯನ್ನ ಯಥಾಶಕ್ತಿ ನಮಸ್ಕಾರ ಮಾಡಿಕೊಂಡು ಕುಟುಂಬ ಪರಿವಾರ ಸಮೇತ ಇವತ್ತು ನರಸಿಂಹಸ್ವಾಮಿಗೆ ನಮಸ್ಕಾರ ಮಾಡಿ ಮನೆಗೆ ವಾಪಸ್ ಬಂದು ₹6 ನಾಣ್ಯ ಅಥವಾ ₹6 ಆಗಿರ್ತಕ್ಕಂಥ ₹5 ಅದು ಏನಿದೆ ಕ್ಯಾಶ್ ಬಾಕ್ಸಲ್ಲಿ, ಆವಾಗ ಬಂದ ತಕ್ಷಣವೇ, ಕೈಕಾಲು ತೊಗೊಳ್ಳೋದಲ್ಲ, ಬಂದ ತಕ್ಷಣವೇ ಒಳಗಡೆ ಕ್ಯಾಶ್ ಬಾಕ್ಸಲ್ಲಿ ಇಡಿ.
ನರಸಿಂಹಸ್ವಾಮಿ ನಿಮ್ಮ ಮನೆಯಲ್ಲಿ ಯಾವತ್ತೂ ದಾರಿದ್ರ್ಯನ ಇರಿಸಲ್ಲ. ಒಂದು ಹೊತ್ತು ಊಟಕ್ಕೂ ಕಷ್ಟ ಅಂತ ಹೇಳ್ತಾರಲ್ಲ, ಅಂಥ ಮನೇಲಿ ಕೂಡ ಯಾವ ಕಾರಣಕ್ಕೂ ದರಿದ್ರ ಇದ್ದ ಹಾಗೆ, ಕಾಪಾಡದೆ ಇದ್ದ ಹಾಗೆ ಪರಿಪೂರ್ಣ ಅನುಗ್ರಹ ಕೊಡ್ತಕ್ಕಂಥ ವಿಚಾರ. ಅಂದ್ರೇನು, ದಾರಿದ್ರ್ಯವನ್ನೆಲ್ಲ ಓಡಿಸ್ಬಿಡ್ತಾನೆ, ಯಾವತ್ತೂ ಕೃಪಾ ಕಟಾಕ್ಷ ಮನೇಲಿ ಇಡಿಸ್ತಾನೆ, ಲಕ್ಷ್ಮಿನ ಸ್ಥಿರವಾಗಿಡಿಸ್ತಾನೆ, ದರಿದ್ರ ಅಂತ ಮನೆಗೆ ಬರೋದೇ ಇಲ್ಲ. ಒಂದು ಹೊತ್ತು ಊಟಕ್ಕೂ ಕಷ್ಟ ಅನ್ನೋದು ಮನೆಯಲ್ಲಿ ಯಾವತ್ತೂ ಸಮೃದ್ಧಿ ಅಭಿವೃದ್ಧಿಯನ್ನ ತೋರಿಸ್ತಾನೆ. ಈ ಕಂಬದ ರಕ್ಷಣೆ ಬಾಡಿಗೆ ಮನೆಗಾಗ್ಲಿ, ಸ್ವಂತ ಮನೆಗಾಗ್ಲಿ, ಹೊಸ ಮನೆಗಾಗ್ಲಿ, ಹಳೆ ಮನೆಗಾಗ್ಲಿ, ಇಷ್ಟಕ್ಕೂ ಪರಿಪೂರ್ಣ ಅನುಗ್ರಹ ಕೊಡೋ ಆ ನರಸಿಂಹನಿಗೆ ಇದೇ ನಮ್ಮ ಸಂಸ್ಕಾರ. ನಮ್ಮ ಮನೆ ಕಂಬ, ಅರ್ಶನದ ವಿಶೇಷವಾಗಿರ್ತಕ್ಕಂಥ ಕಂಬಕ್ಕೆ ಮರದ್ದಾದ್ರೂ ಆಗ್ಬೋದು, ಕಾಂಕ್ರೀಟ್ ಆದ್ರೂ ಆಗ್ಬೋದು, ಕಂಬ ಅಕಸ್ಮಾತ್ ಕಬ್ಬಣದಾದ್ರೂ ಆಗ್ಬೋದು, ಕಂಬನೇ. ಮನೆ ಒಳಗಡೆ ಅಂದ್ರೆ ಹೊಸಲು ಒಳಭಾಗದಲ್ಲಿ ಇರತಕ್ಕಂಥ ಮನೆ ಆವರಣದ ಒಳಭಾಗದಲ್ಲಿರೋ ಕಂಬಗಳು ಮಾತ್ರ, ಹೊರಗಡೆ ಇರೋ ಕಂಬಕ್ಕಲ್ಲ. ಹೇಳಿದ್ದೀನಿ, ಜ್ಞಾಪಕ ಇರಲಿ. ಅದು ಒಂಟಿ ಕಂಬ ಆಗಲಿ ಅಥವಾ 2 ಕಂಬ ಆಗಲಿ, ಮನೆಯಲ್ಲಿ ಯಾರ್ದು ಮನೆ ಕಂಬ ಇಲ್ವಾ, ವಾಸ್ಕಳ್ಗಳು ಎಡ ಬಲ ಇರತಕ್ಕಂಥ ದೇವರ ಮನೆಗೆ ಫ್ರಂಟ್ ಡೋರ್ಗೆ, ಅದು ಪಶ್ಚಿಮ ಆಗಲಿ, ಪೂರ್ವ ಆಗಲಿ, ದಕ್ಷಿಣ ಆಗಲಿ, ಉತ್ತರ ಆಗಲಿ, ಯಾವುದಕ್ಕಾದ್ರೂ ಸರಿ ಕಂಬನೇ. ಸ್ವಸ್ತಿ ಶ್ರೀ ಓಂ ಈ ರೀತಿ ನಮಸ್ಕಾರ ಮಾಡ್ಕೊಳ್ಳಿ. ಸ್ವಸ್ತಿಗೆ ಯಾವಾಗಲೂ ಮೇಲೆ ಶ್ರೀ ಮತ್ತು ಓಮು ಎಡ ಮತ್ತು ಬಲ ಈ ರೀತಿ ಮಾಡ್ಕೊಳ್ಳಿ. ಶುಭ ಲಾಭವಾಗಿ ಯಾವತ್ತೂ ಲಕ್ಷ್ಮಿ ನಿಮ್ಮನ್ನು ನಿಲ್ಲಿಸಲಿ ಅಂತ ಈ ಮುಖಾಂತರ ಹೇಳ್ತಾ, ನೀವು ಎಲ್ಲ ನಿತ್ಯ ಕಲ್ಯಾಣ ಅನುಗ್ರಹವನ್ನ ನಿಮ್ಮೆಲ್ಲರಿಗೂ ಸಿಗಲಿ, ಆ ನರಸಿಂಹ ಅನುಗ್ರಹ ಯಾವತ್ತೂ ಇರಲಿ ಅಂತ ಹೇಳಿ ಸ್ಮರಣೆ ಮಾಡ್ಕೊಂಡು ಏನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಇವತ್ತು ಹೇಳ್ತಿದ್ದೀರಾ ಒಂದು ವಿಶೇಷವಾದ ಪೂಜೆಯನ್ನ ಮಾಡಿದ್ರ ಮುಖೇನ, ಅದು ಕಂಬ ಪೂಜೆಯನ್ನ ಮಾಡಿದ್ರ ಮುಖೇನ ನರಸಿಂಹನನ್ನ ಸಂತುಷ್ಟಿಗೊಳಿಸಿ ಮನೆಯಲ್ಲಿರೋ ದಾರಿದ್ರ್ಯವನ್ನ ಹೊಡೆದೋಡಿಸಬಹುದು, ಅದು ಯಾವ ಪರಿ ಅಂತ ಬಹಳ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಾ. ಎಂದಿನಂತೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಸರಿ, ಹಾಗಾದ್ರೆ ಮತ್ತೆ ನಾಳೆ ಸರಿಯಾಗಿ ಎಷ್ಟೊತ್ತಿಗೆ 9 ಗಂಟೆಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ನಾವು ನೀವು ಭೇಟಿಯಾಗೋಣವಾ? ಹೋಗಿ ಬರ್ತೀವಿ. ನಮಸ್ಕಾರ.